ಬಹಳ ಹಿಂದೆ ಜಗ್ಗು ತನ್ನ ತಾಯಿಯೊಂದಿಗೆ ವಾಸಿಸುತ್ತಿದ್ದ ಬಾಂಗ್ಲಾ ಅಪು ಎಂಬ ಹಳ್ಳಿಯಿತ್ತು. ಅವನು ತನ್ನ ಮುದುಕಿಯ ತಾಯಿಯೊಂದಿಗೆ ವಾಸಿಸುತ್ತಿದ್ದನು. ಆದರೆ ಅವನು ತನ್ನ ವಯಸ್ಸಾದ ತಾಯಿಯನ್ನು ಸಹ ತಿಳಿದಿರಲಿಲ್ಲ. ಹಾದು ಹೋಗುವ ಹುಡುಗಿಯರಿಗೆ ಕಿರುಕುಳ ನೀಡುವುದೊಂದೇ ಕೆಲಸವಾಗಿದ್ದ ತನ್ನ ನಿಷ್ಪ್ರಯೋಜಕ ಸ್ನೇಹಿತರೊಡನೆ ನಿತ್ಯವೂ ಹೊರಗೆ ಸುತ್ತಾಡುತ್ತಿರಿ. ಹೇ ಜಗ್ಗು ಮತ್ತು ಕಾಶಿ, ಅವಳು ಮತ್ತೆ ಬರುತ್ತಿದ್ದಾಳೆ ಮತ್ತು ಇಂದು ನಾನು ಅವಳಿಗೆ ತೊಂದರೆ ಕೊಡುವುದಿಲ್ಲ. ನಾನು ಅವಳೊಂದಿಗೆ ಮಾತನಾಡುತ್ತೇನೆ. ನಾನು ಅವಳಿಗೆ ಕರೆ ಮಾಡಿದಾಗ ನಾನು ಅವಳ ಸೌಂದರ್ಯವನ್ನು ಹೊಗಳುತ್ತೇನೆ. ಅವಳು ಇಲ್ಲ ಎಂದು ಹೇಳುತ್ತಾಳೆ. ನನ್ನ ಜೊತೆ ನೋಡು, ಅವಳು ನಮ್ಮ ಹತ್ತಿರ ಹೋಗ್ತಾಳೆ, ನಾನೇ ಮಾಡ್ತೀನಿ. ಹೇ ಶಮ್ಮು ಭಯ್ಯ, ಅವಳು ನಿನ್ನನ್ನು ನೋಡುತ್ತಿದ್ದಾಳೆ ಅಥವಾ ನನ್ನನ್ನು ಮಾತ್ರ ನೋಡುತ್ತಿದ್ದಾಳೆ ಎಂದು ನನಗೆ ಅನಿಸುತ್ತದೆ. ಜಗ್ಗುವಿನ ಕಡೆ ನೋಡೋಕೆ ಆಗಲ್ಲ. ಮುಂದೆ ಗೊತ್ತಾ, ನಾವಿಬ್ಬರೂ ಚೆಲುವೆ. ಶಮ್ಮು ಭಯ್ಯ, ಜಗ್ಗು ಅವಳು ನೋಡ್ತಾಳಲ್ಲ ಅಂತ. ಜಗ್ಗು, ನೀನು ಹೀಗೆ ಮಾಡು, ನೀನು ಪಕ್ಕದಲ್ಲೇ ಇರು. ನೋಡು ಶಮ್ಮು ಭಯ್ಯನ ಅದ್ಭುತ ಮತ್ತು ನನ್ನದು ಕೂಡ ಸ್ವಲ್ಪಮಟ್ಟಿಗೆ ಇರುತ್ತದೆ. ಹೇ ಕಾಶಿ ಮತ್ತು ಶಮ್ಮು ಭಯ್ಯ, ನಾನು ಮತ್ತು ನೀವು ಬದಿಯಲ್ಲಿ ಇರಿ. ಅವಳು ನನ್ನತ್ತ ನೋಡುವುದಿಲ್ಲ, ಅವಳು ನಿಮ್ಮಿಬ್ಬರನ್ನು ನೋಡುತ್ತಾಳೆ. ನಾನು ಬದಿಯಲ್ಲಿ ಉಳಿಯುವುದು ಉತ್ತಮ. ನಂತರ ನನ್ನನ್ನು ಯಾವಾಗ ಹೊಡೆಯಲಾಗುತ್ತದೆ ಎಂದು ನೋಡಿ. ಆಗಲೂ ನಾನು ಪಕ್ಕದಲ್ಲಿಯೇ ಇದ್ದು ಇಬ್ಬರನ್ನು ನೋಡಿ ನೀವಿಬ್ಬರೂ ಹೊಡಿತೀರಿ. ಈಗಲೂ ಹೌದು, ಅವನು ಬದಿಯಲ್ಲಿ ನಿಂತಿದ್ದಾನೆ ಮತ್ತು ನಾವಿಬ್ಬರೂ ಹೊಡೆದಿದ್ದೇವೆ ಎಂದು ಹೇಳಿ. ಅಣ್ಣ, ನನ್ನನ್ನು ಈ ಕೆಲಸದಿಂದ ದೂರವಿಡಿ. ನನ್ನ ವಯಸ್ಸಾದ ತಾಯಿ ಜಗ್ಗು ತನ್ನ ಸ್ನೇಹಿತರೊಂದಿಗೆ ಈ ಕೆಲಸ ಮಾಡುತ್ತಿದ್ದಾನೆ ಎಂದು ನನ್ನ ತಾಯಿಗೆ ತಿಳಿದರೆ ನಾನು ಹೊಡೆಯಲು ಬಯಸುವುದಿಲ್ಲ. ಆಗ ಅವರು ಇಲ್ಲಿಂದ ಹೊಡೆಯುತ್ತಾರೆ ಮತ್ತು ನಾನು ಮನೆಗೆ ಹೋದಾಗ ನನ್ನನ್ನು ದೊಣ್ಣೆಯಿಂದ ಹೊಡೆಯುತ್ತಾರೆ. ಅಮ್ಮ ಜಾನ್ಸ್, ಅದಕ್ಕೆ ಅಣ್ಣ, ನಾನು ಕಡೆ ಮಾತ್ರ ಚೆನ್ನಾಗಿದ್ದೇನೆ. ನೀವಿಬ್ಬರು ನಿನ್ನ ಕೆಲಸ ಮಾಡು. ಓಕೆ ಸರಿ ಜಗ್ಗು, ನೀನು ತುಂಬಾ ಅಂಜುಬುರುಕ. ಓ ಕಾಶಿ, ಬಿಡು. ಹೌದು, ಈ ಮಾತು ಬದಿಯಲ್ಲಿ ಮಾತ್ರ ಚೆನ್ನಾಗಿದೆ. ಹೌದು, ಈಗ ನಾವಿಬ್ಬರೂ ಈ ಕೆಲಸ ಮಾಡುತ್ತೇನೆ. ಸರಿ, ಮೊದಲು ನಾನು ಪ್ರಯತ್ನಿಸುತ್ತೇನೆ. ಸರಿ, ಮತ್ತು ಏನಾಗುತ್ತದೆ ಎಂದು ನೋಡೋಣ. ಹೇ ಶಂಭು ಭಯ್ಯ, ಹೌದು, ಪ್ರಯತ್ನಿಸೋಣ. ನೀವು ಪ್ರಯತ್ನಿಸಿದರೆ ನಿಮಗೆ ಏನಾದರೂ ಸಿಹಿಯಾಗುತ್ತದೆ. ಈಗ ಏನಾಗುತ್ತದೆ ಎಂದು ನೋಡೋಣ. ಶಂಭು ಭಯ್ಯ ಈ ರೀತಿ ಮಾತನಾಡುತ್ತಿದ್ದಾರೆ. ಈ ಹಿಂದೆ ಚುಲ್ಬುಲಿ ಅಲ್ಲಿಂದ ಬರುತ್ತಿದ್ದಳು ಎಂದು ನಂಬಲಾಗಿದೆ. ಆದರೆ ಚುಲ್ಬುಲಿಯು ಚುಲ್ಬುಲಿಗೆ ಎಂದಿಗೂ ಕಿರುಕುಳ ನೀಡಲಿಲ್ಲ. ಆದರೆ ಇಂದು ಮತ್ತೆ ಚುಲ್ಬುಲಿ ಬಂದು ಅವರ ಬಳಿ ಹೋಗುತ್ತಿದ್ದಳು. ಆಗ ಅವಳು ಅದನ್ನು ಮಾಡೋಣ ಮತ್ತು ಶಾಮು ಅವಳನ್ನು ಚುಡಾಯಿಸಿದಳು. ವಾಹ್ ವಾಹ್ ವಾಹ್, ಏನು ವಿಷಯ? ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ದಯವಿಟ್ಟು ನಮ್ಮ ಮಾತು ಕೇಳು. ನೀವು ನಮ್ಮತ್ತ ಒಮ್ಮೆಯೂ ನೋಡಿಲ್ಲ. ದಯವಿಟ್ಟು ನಮ್ಮನ್ನು ನೋಡಿ ಅರ್ಜಿ ಸಲ್ಲಿಸಿದ್ದೀರಿ. ಸೌಂದರ್ಯಕ್ಕೆ ಉತ್ತರವಿಲ್ಲ, ಸೌಂದರ್ಯದ ಸೌಂದರ್ಯಕ್ಕೆ ಉತ್ತರವಿಲ್ಲ ಮತ್ತು ಶಮ್ಮುವಿನಷ್ಟು ಸುಂದರ ನವಾಬ್ ಇಲ್ಲ. ಆದ್ದರಿಂದ ನೀವು ಎಲ್ಲಿ ಹೋಗುತ್ತಿದ್ದೀರಿ? ನೀವು ಎಂದಾದರೂ ನಮ್ಮೊಂದಿಗೆ ಮೌನವಾಗಿ ಹಾದು ಹೋಗುವುದನ್ನು ನೀವು ನೋಡಿದ್ದೀರಾ? ಇಲ್ಲ, ಇಷ್ಟು ನೋಡುವ ನಮ್ಮನ್ನು ನೋಡಿ. ಆದರೆ ನೀವು ನೋಡಿಲ್ಲ. ಇದು ತಪ್ಪು. ಇಲ್ಲಿ ನಿಂತರೆ ನನ್ನ ಪಾದಗಳು ನೋಯುತ್ತವೆ, ಆದರೆ ನೀವು ನೋಡುವುದಿಲ್ಲ. ಸಾರ್ ನವಾಬ್ ಸಾಹೇಬರೇ, ನೀವು ಈ ಬೀದಿಗಳಲ್ಲಿ ಮಾತ್ರ ಅಲೆದಾಡುವ ನವಾಬ್. ನಿಮಗೆ ಮನೆಯಲ್ಲಿ ತಾಯಿ ಅಥವಾ ಸಹೋದರಿ ಇದ್ದಾರೆಯೇ ಅಥವಾ ಇಲ್ಲವೇ? ನೀನು ಕೆಲಸ ಮಾಡ್ತೀಯಾ? ಇದು ನಿನ್ನ ಬಳಿ ಉಳಿದುಕೊಂಡಿರುವ ಕೆಲಸವೇ ಇಲ್ಲವಲ್ಲ. ಕಳೆದ ಬಾರಿಯೂ ನೀನು ನನ್ನನ್ನು ಹೀಗೆ ಚುಡಾಯಿಸುತ್ತೀಯಾ? ನಾನು ಪ್ರಯತ್ನಿಸಿದೆ. ನಾನು ನಿಮಗೆ ಏನೂ ಹೇಳಿಲ್ಲ. ನಾನು ಪ್ರತಿ ಬಾರಿ ಸಹಿಸಿಕೊಳ್ಳುತ್ತೇನೆ ಎಂದಲ್ಲ. ಈ ಬಾರಿ ಅದು ಕೆಲಸ ಮಾಡುವುದಿಲ್ಲ. ನೋಡು, ನಾನು ಮನೆಗೆ ಹೋಗಿ ನಿಮ್ಮ ಬಗ್ಗೆ ಹೇಳುತ್ತೇನೆ ಮತ್ತು ನೋಡಿ, ನಾವೆಲ್ಲರೂ ಸರ್ಪಂಚ್ ಜಿ ಬಳಿಗೆ ಹೋಗಿ ದೂರು ನೀಡುತ್ತೇವೆ. ನಿನ್ನ ಬಗ್ಗೆ ಇಂತಹ ಹುಡುಗ ಊರಲ್ಲಿ ತಿರುಗಾಡಿದರೆ ಹುಡುಗಿಯರಿಗೆ ಈ ಊರಲ್ಲಿ ಬದುಕೋದು ಕಷ್ಟ ಅಂತ ಬಬ್ಲಿ ಶಮ್ಮು ಬಳಿ ಹೇಳಿಕೊಂಡು ಹೋಗ್ತಾಳೆ. ಸ್ಥಳವು ಕೋಪದಿಂದ ಕಾಶಿ ಮತ್ತು ಜಗ್ಗು ಚಿಂತಿತರಾಗುತ್ತಾರೆ ಮತ್ತು ಅವರು ಶಮ್ಮುಗೆ, ಹೇ ಶಮ್ಮು ಭಯ್ಯ, ಅವಳು ಕೋಪಗೊಂಡಿದ್ದಾಳೆ. ಈಗ ಅವಳು ನಮ್ಮ ಬಗ್ಗೆ ಸರ್ಪಂಚಿಗೆ ದೂರು ನೀಡಬಹುದೆಂದು ನಾನು ಚಿಂತಿಸುತ್ತಿದ್ದೇನೆ. ಅವಳು ನನ್ನ ಮನೆಯಲ್ಲಿ ತಿಳಿದರೆ ಅದು ತೊಂದರೆಯಾಗುತ್ತದೆ. ಆಯ್ತು ಗೆಳೆಯ, ನೀನು ಯಾಕೆ ಹೀಗೆ ಮಾಡಿದೆ? ನಾವು ಹೀಗೆ ಮಾಡಬಾರದಿತ್ತು. ನಾನೊಬ್ಬ ಮೂರ್ಖ ಫ್ರೆಂಡ್. ನಿನಗೆ ತುಂಬಾ ತೊಂದರೆ ಆಗುತ್ತೆ. ನಿಜವಾಗ್ಲೂ ಏನಾದರೂ ಪರಿಹಾರ ಯೋಚಿಸಿದ್ದೀಯಾ? ಇಲ್ಲವೇ ಮುಂದೆ ನಿನ್ನನ್ನು ಅವಮಾನಿಸಲಿ ಪ್ರತಿಯೊಬ್ಬರ? ಅಯ್ಯೋ ಸಾಮು ಭಯ್ಯ, ಈ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ದೀಯಾ ಅಂತ ಒಂದ್ ಕಡೆ ಇಟ್ಕೊಂಡಿದೀನಿ ಅಂತ ಹೇಳ್ತಾಳೆ. ನೀನು ಏನಾದ್ರೂ ಪ್ರಾಬ್ಲಮ್ ಇದ್ಯೋ ಇಲ್ಲವೋ? ಅವಮಾನದ ವಿಷಯ ಆಮೇಲೆ ಬರುತ್ತೆ. ಮೊದ್ಲು ಅಮ್ಮನ ಏಟಿಗೆ ಚಿಂತಾಕ್ರಾಂತನಾದೆ. ಶಮ್ಮು ಭಯ್ಯ, ಏನಾದ್ರೂ ಮಾಡು. ಏನ್ ಮಾಡ್ತಿದ್ದೀಯಾ? ಶಮ್ಮು ಭಯ್ಯ, ಹೀಗೆ ಮಾಡಬೇಡ ಅಂತ ಆಗಲೇ ಹೇಳುತ್ತಿದ್ದೆ ವಿಷಯ. ಮತ್ತು ಈಗ ಅವನು ಬೇಸ್ಟಿಗೆ ತುಂಬಾ ಚಿಂತಿತನಾಗಿದ್ದನು. ಆದರೆ ಮೊದಲು ಅವನು ನಮ್ಮೊಂದಿಗೆ ಕಿಡಿಗೇಡಿತನ ಮಾಡಲು ಸಿದ್ಧನಾಗಿದ್ದನು. ಈಗ ಹೇ ಕಾಶಿ,
ನಾನು ಜಗ್ಗು ಮಾತ್ರ ಹೇಡಿ ಎಂದು ಭಾವಿಸಿದ್ದೆ. ಇಬ್ಬರು ತುಂಬಾ ಹೇಡಿಗಳು ಬಿಡು, ನೀವಿಬ್ಬರು ಭಯಪಡಬೇಡಿ, ಏನೂ ಆಗಲ್ಲ. ಈ ಹಿಂದೆ ಎಷ್ಟೋ ಸಲ ಅವಳಿಗೆ ತೊಂದರೆ ಕೊಡ್ತಾನೆ, ಇವಳು ಇವತ್ತಿನವರೆಗೂ ಹೇಳಿಲ್ಲ. ಚಿಂತೆ ಮಾಡಬೇಡ, ಏನೂ ಆಗಲ್ಲ ಶಮ್ಮುನ, ಏಕೆಂದರೆ ಶಮ್ಮು ಅವರ ಮೇಲೆ ಕವನಭಾರವಾಗಿತ್ತು. ನೀವು ತಪ್ಪು ಮಾಡಿದರೆ ಅದರ ಪರಿಣಾಮವನ್ನು ನೀವು ಅನುಭವಿಸಬೇಕಾಗುತ್ತದೆ. ಮತ್ತು ಕಾಶಿ ಮತ್ತು ಜಗ್ಗು ಚಿಂತಿತರಾಗಿದ್ದರು. ಮತ್ತು ಚುಲ್ಬುಲಿ ತನ್ನ ಮನೆಗೆ ಬಂದು ತಾಯಿಗೆ ಹೇಳುತ್ತಾನೆ, ಏಕೆಂದರೆ ಈ ಗ್ರಾಮದಲ್ಲಿ ವಾಸಿಸುವುದು ತುಂಬಾ ಕಷ್ಟಕರವಾಗಿದೆ. ಹುಡುಗರು, ಈ ಹಳ್ಳಿಗೆ ಬನ್ನಿ, ನಾವು ಅಂತಹ ಹಳ್ಳಿಯಲ್ಲಿ ವಾಸಿಸುತ್ತೇವೆ. ಯಾವುದೇ ಹುಡುಗಿ ಹಾದು ಹೋದರೆ ನಾವು ಅವಳನ್ನು ರಸ್ತೆಯಲ್ಲಿ ನಿಲ್ಲಿಸುತ್ತೇವೆ ಮತ್ತು ಅವಳಿಗೆ ಕಿರುಕುಳ ನೀಡುತ್ತೇವೆ. ಆಗ ಹುಡುಗಿ ಈ ಹಳ್ಳಿಯಿಂದ ಹೊರಗೆ ಹೋಗುವುದು ಎಷ್ಟು ಕಷ್ಟ ಎಂದು ನೀವು ಊಹಿಸಬಹುದು. ನಾನು ಪ್ರತಿ ಬಾರಿ ಅಲ್ಲಿಗೆ ಹೋಗುತ್ತೇನೆ. ನಾನು ಹಾದು ಹೋದಾಗಲೆಲ್ಲ ಆ ಹುಡುಗರು ನನ್ನನ್ನು ಚುಡಾಯಿಸುತ್ತಾರೆ. ನಾನು ಅವರಿಗೆ ಹೇಳಲಿಲ್ಲ, ಆದರೆ ಇಂದು ಅವರು ಮಿತಿಯನ್ನು ದಾಟಿದ್ದಾರೆ. ಅದಕ್ಕಾಗಿಯೇ ತಾಯಿ, ನಾನು ಇಂದು ನಿಮಗೆ ಹೇಳುತ್ತಿದ್ದೇನೆ, ಅವರ ಬಗ್ಗೆ ಏನಾದರೂ ಮಾಡಬೇಕು. ನೀವು ಅವರ ಬಗ್ಗೆ ಏನಾದರೂ ಮಾಡದಿದ್ದರೆ ಅವರು ತಮ್ಮ ತಲೆಗೆ ಹೋಗುತ್ತಾರೆ ಮತ್ತು ಪ್ರತಿ ಹುಡುಗಿಯೂ ನಮಗೆ ಕಿರುಕುಳ ನೀಡುತ್ತಾರೆ. ನಾವು ಸರ್ಪಂಚರ ಬಳಿಗೆ ಹೋಗಿ ಇದನ್ನೆಲ್ಲ ಹೇಳಬೇಕು. ನಿಮ್ಮ ಹಳ್ಳಿಯಲ್ಲಿ ಇದೆಲ್ಲ ನಡೆಯುತ್ತಿದೆ ಮತ್ತು ಇದು ಒಳ್ಳೆಯದಲ್ಲ, ಮತ್ತು ದಯವಿಟ್ಟು ಈ ಕೆಲಸವನ್ನು ನಿಲ್ಲಿಸಿ. ಮಗನೇ, ಒಂದು ಹುಡುಗಿಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಸಾಮರ್ಥ್ಯ ಇರಬೇಕು ಎಂದು ಹೇಳುವ ಮೂಲಕ ನೀವು ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದೀರಿ. ನಾನು ಅವರ ಮೇಲೆ ತುಂಬಾ ಕೋಪಗೊಂಡಿದ್ದೇನೆ ಮತ್ತು ನಾವು ಖಂಡಿತವಾಗಿಯೂ ಸರ್ಪಂಚ್ ಸಾಹಿಬ್ ಬಳಿಗೆ ಹೋಗಿ ಈ ಹಳ್ಳಿಯಲ್ಲಿ ಏನಾಗುತ್ತಿದೆ ಎಂದು ಹೇಳುತ್ತೇವೆ. ಈ ಹಳ್ಳಿಯಲ್ಲಿ ಸುರಕ್ಷಿತವಾಗಿ ಇರಲು ಸಾಧ್ಯವಾಗದ ಒಬ್ಬ ಹುಡುಗಿ ಇದ್ದಾಳೆ ಮತ್ತು ಅಂತಹ ಹುಡುಗರು ಬಹಿರ್ದೆಸೆಯಲ್ಲಿ ಓಡಾಡುತ್ತಾ ಹುಡುಗಿಯರಿಗೆ ಕಿರುಕುಳ ನೀಡುತ್ತಿದ್ದಾರೆ. ದಯವಿಟ್ಟು ನನಗೆ ಸಹಾಯ ಮಾಡಿ ಮತ್ತು ಅಂತಹ ಹುಡುಗರನ್ನು ನಿಲ್ಲಿಸಿ, ಅದೇನು ಒಳ್ಳೆಯದಲ್ಲ. ಸ್ವಂತ ಹಳ್ಳಿಯಲ್ಲಿ ಹುಡುಗಿ ಸುರಕ್ಷಿತವಾಗಿಲ್ಲದಿದ್ದರೆ ಹೊರಗೆ ಎಲ್ಲಿಗೆ ಹೋಗುತ್ತಾಳೆ? ಚಿಂತಿಸಬೇಡ, ಅವಳ ಬಳಿಗೆ ಹೋಗಿ ಈ ವಿಷಯಗಳ ಬಗ್ಗೆ ಮಾತನಾಡೋಣ ಎಂದು ಸರ್ಪಂಚ್ ಸಾಹೇಬ್, ನಿಮ್ಮ ಸಮ್ಮುಖದಲ್ಲಿ ಇದು ಒಳ್ಳೆಯದಲ್ಲ. ದಯವಿಟ್ಟು ಅದನ್ನು ನಿಲ್ಲಿಸಿ. ಮತ್ತು ಸರ್ಪಂಚರು ಏನಾದರೂ ಒಳ್ಳೆಯದನ್ನು ಮಾಡುತ್ತಾರೆ ಮತ್ತು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂದು ನನಗೆ ತಿಳಿದಿದೆ. ಅಮ್ಮಿ, ಇದು ಆಗಬೇಕು. ನಾವು ವಿಷಯವನ್ನು ದಮನ ಮಾಡಿದರೆ ಅದು ಸರಿಯಲ್ಲ, ಏಕೆಂದರೆ ಅವರ ಗ್ರಾಮದಲ್ಲಿ ಏನು ನಡೆಯುತ್ತಿದೆ ಎಂದು ಸರ್ಪಂಚ ಸಾಹೇಬರಿಗೆ ತಿಳಿದಿರಬೇಕು. ಮತ್ತು ಈಗ ಸರ್ಪಂಚ ಸಾಹೇಬರು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಎಂದು ನನಗೆ ತಿಳಿದಿದೆ. ಮತ್ತು ನನಗೆ ತಿಳಿದಿದೆ ಸಾಹೇಬರು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುತ್ತಾರೆ, ಏಕೆಂದರೆ ನಿರ್ಧಾರ ಸರಿಯಾಗಿಲ್ಲದಿದ್ದರೆ ನಾವು ಹೆಣ್ಣು ಮಕ್ಕಳು ಈ ಹಳ್ಳಿಯಲ್ಲಿ ಬದುಕುವುದು ಕಷ್ಟ. ಆದ್ದರಿಂದ ಸರ್ಪಂಚ ಸಾಹೇಬರು ಎಂದು ನನಗೆ ತಿಳಿದಿದೆ. ನೀನು ಒಳ್ಳೆಯ ನಿರ್ಧಾರ ತೆಗೆದುಕೊಂಡರೆ ಹೋಗೋಣ. ಈಗ ನಾವು ಸರ್ಪಂಚಿನ ಬಳಿಗೆ ಹೋಗೋಣ. ಚುಲ್ಬುಲಿ ಮತ್ತು ಅವರ ತಾಯಿಯು ಸರ್ಪಂಚರ ಬಳಿಗೆ ಹೋಗುತ್ತಾರೆ ಮತ್ತು ಅವರು ಸರ್ಪಂಚರ ಬಳಿಗೆ ಹೋಗುತ್ತಾರೆ. ಅವಳು ಸರ್ಪಂಚಿನ ಬಳಿಗೆ ಬರುತ್ತಾಳೆ ಮತ್ತು ಸರ್ಪಂಚ ಸಾಹೇಬರು ಅವರ ಮನೆಯ ಹೊರಗೆ ನಿಂತಿದ್ದಾರೆ ಮತ್ತು ಅವರು ಸರ್ಪಂಚರ ಬಳಿಗೆ ಬಂದರು. ಹೇ ಚುಲ್ಬುಲಿ ಮತ್ತು ಕಮಲಾ ಸಹೋದರಿ, ನೀವು ಇಲ್ಲಿಗೆ ಹೇಗೆ ಬಂದಿದ್ದೀರಿ? ಏನು ವಿಷಯ? ನನ್ನ ಸಹೋದರಿ ಚೆನ್ನಾಗಿದ್ದಾರೆ. ಇಲ್ಲ ಚುಲ್ಬುಲಿ, ನೀನು ಚೆನ್ನಾಗಿದ್ದೀಯಾ? ಸರ್ಪಂಚ್ ಸಾಹೇಬ್, ನಾನು ಚೆನ್ನಾಗಿದ್ದೇನೆ, ಆದರೆ ನಾವು ನಿಮ್ಮ ಬಳಿಗೆ ಬಂದಿರುವುದು ಬಹಳ ಮುಖ್ಯವಾದ ವಿಷಯ. ಈ ವಿಷಯ ನಿನಗೆ ಗೊತ್ತಿರಬೇಕಿತ್ತು ಮತ್ತು ನಾನು ಈ ವಿಷಯದ ಬಗ್ಗೆ ತುಂಬಾ ಚಿಂತಿತನಾಗಿದ್ದೇನೆ. ಅದಕ್ಕಾಗಿಯೇ ನಾವು ಇಲ್ಲಿಗೆ ಬಂದಿದ್ದೇವೆ. ಓಹ್, ನೀವು ಯಾಕೆ ಚಿಂತೆ ಮಾಡುತ್ತಿದ್ದೀರಿ? ಅದು ಏನು? ನನಗೆ ಹೇಳು, ನಾನು ಏನೆಂದು ನೋಡುತ್ತೇನೆ. ವಿಷಯ ಚಿಂತಿಸಬೇಡಿ, ಏನೇ ಇರಲಿ ನಾನು ಒಳ್ಳೆ ನಿರ್ಧಾರ ತೆಗೆದುಕೊಳ್ಳುತ್ತೇನೆ. ಏನು ಸರಿ ಅಂತ ಹೇಳಿದರೆ ಬಬ್ಲಿ ಸರ್ಪಂಚ್ ಸಾಹೇಬರು ಎಲ್ಲಾ ಘಟನೆಯನ್ನು ಹೇಳ್ತಾರೆ. ಆ ಹುಡುಗರು ನನಗೆ ಹೇಗೆ ಕಿರುಕುಳ ಕೊಟ್ಟರು, ಹುಡುಗಿಯರೆಲ್ಲ ಇವರಿಂದ ಹೇಗೆ ತೊಂದರೆ ಆಗ್ತಾರೆ ಅಂತ ಸರ್ಪಂಚ್ ಸಾಹೇಬರು ಶಮ್ಮುಗೆ ಹೇಳ್ತಾರೆ. ಕಾಶಿ ಮತ್ತು ಜಗ್ಗು ಅವರಿಗೆ ಫೋನ್ ಮಾಡಿ ಕೇಳಿದರು, ಹೇ ಒಳ್ಳೆ ಅಂಗಡಿಯಿಂದ ಚೀಪ್ ಫ್ರೆಂಡ್ಸ್, ಈ ಮಗಳು ಏನು ಹೇಳುತ್ತಿದ್ದೀರಿ ಮತ್ತು ನೀವು ಏನು ಕೆಟ್ಟದಾಗಿ ಮಾಡುತ್ತಿದ್ದೀರಿ? ನಿನ್ನ ಮನೆಯಲ್ಲಿ ಅಮ್ಮನೂ ಇಲ್ಲ ಅಕ್ಕನೂ ಇಲ್ಲ ಅಂತ ಅನ್ನಿಸುತ್ತೆ. ಹೊರಗಡೆ ಏನು ಮಾಡುತ್ತಿದ್ದೀರಿ ಅಂತ ಕಿಂಚಿತ್ತು ನಾಚಿಕೆ ಇಲ್ಲವೇ? ಹೌದಾ? ಹೀಗೆ ಮಾಡಿದ್ರೆ ನಾಳೆ ನಿನಗೂ ಅದೇ ಆಗುತ್ತೆ. ಹಾಗಾದರೆ ಈ ಕೆಲಸ ಒಳ್ಳೆಯದಲ್ಲ. ಈ ವಿಷಯ ಹೇಳಿದಳು ಮತ್ತು ನನ್ನ ಹಳ್ಳಿಯ ಹುಡುಗರು ಈ ಕೆಲಸ ಮಾಡಿದರೆ ನನ್ನ ಹಳ್ಳಿಯ ಹೆಣ್ಣು ಮಕ್ಕಳು ಹೇಗೆ ಸುರಕ್ಷಿತವಾಗಿರುತ್ತಾರೆ? ಸ್ವಲ್ಪ ನಾಚಿಕೆ ಪಡುತ್ತೀರಾ? ಈಗಿನ ಹುಡುಗರಿಗೆ ಏನಾಗಿದೆಯೋ ಗೊತ್ತಿಲ್ಲ, ಸ್ವಲ್ಪ ನಾಚಿಕೆಯಾಗಲಿ.
ಈಗ ನಿಮ್ಮ ಶಿಕ್ಷೆ ಎಂದರೆ ಇಂದಿನ ನಂತರ ನೀವು ಈ ಹಳ್ಳಿಯಲ್ಲಿ ಕಾಣುವುದಿಲ್ಲ, ಏಕೆಂದರೆ ನೀವು ಶಿಕ್ಷೆಯಿಲ್ಲದೆ ಬಿಟ್ಟರೆ ಪ್ರತಿಯೊಬ್ಬ ಹುಡುಗನು ಹೀಗೆ ಮಾಡುತ್ತಾನೆ ಮತ್ತು ಶಿಕ್ಷೆಗೆ ಒಳಗಾದರೆ ಇನ್ನು ಮುಂದೆ ಎಲ್ಲರೂ ಕೇಳುತ್ತಾರೆ, ನೀವು ಇದೇ ರೀತಿ ಮಾಡದಿದ್ದರೆ ಇಂದಿನಿಂದ ನೀವು ಈ ಗ್ರಾಮದಲ್ಲಿ ಕಾಣಿಸುವುದಿಲ್ಲ ಎಂದು ಸರಪಂಚ್ ಸಾಹೇಬರು ಮೂವರಿಗೂ ಶಿಕ್ಷೆ ನೀಡುವುದಿಲ್ಲ. ಇಂದಿನಿಂದ ನೀವು ಮೂವರು ಮತ್ತೆ ಕಾಣಿಸುವುದಿಲ್ಲ ಎಂದು ಅವರಲ್ಲಿ ಈ ಹಳ್ಳಿಯಲ್ಲಿ ಕೆಟ್ಟ ಕೆಲಸಗಳು ಕೆಟ್ಟ ಪರಿಣಾಮಗಳನ್ನು ಬೀರುವುದಿಲ್ಲ. ಆದರೆ ಜಗ್ಗು ಅವರ ಜೊತೆಯಲ್ಲಿ ಇಲ್ಲದಿದ್ದರೂ ಅವನು ಅವುಗಳನ್ನು ನಿಷೇಧಿಸಿದನು. ಆದರೆ ಕೆಟ್ಟವನ ಜೊತೆ ಕುಳಿತುಕೊಳ್ಳುವವನು ಕೆಟ್ಟವನೆಂದು ಪರಿಗಣಿಸಲ್ಪಡುತ್ತಾನೆ ಮತ್ತು ಯಾವಾಗಲೂ ಒಳ್ಳೆಯವನಾಗಿದ್ದರೆ ನೀವು ಆ ಕೆಲಸವನ್ನು ಮಾಡದಿದ್ದರೂ ನೀವು ಯಾರೊಂದಿಗಾದರೂ ಕೆಟ್ಟವರಾಗಿದ್ದರೆ ನೀವು ಕೆಟ್ಟವರೆಂದು ಪರಿಗಣಿಸಲ್ಪಡುತ್ತೀರಿ. ಆದ್ದರಿಂದ ಅಂತಹ ಜನರೊಂದಿಗೆ ಎಂದಿಗೂ ಕುಳಿತುಕೊಳ್ಳಬೇಡಿ ಮತ್ತು ಅಂತಹ ಕೆಟ್ಟ ಕೆಲಸಗಳನ್ನು ಮಾಡಬೇಡಿ.